ಈ ಯೋಜನೆ ವಿರುದ್ಧ ಕೋರ್ಟ್ನಲ್ಲಿ ದಾವ ಹೂಡುವಂತರು ಇವತ್ತು ಈ ಯೋಜನೆ ಬೇಕು ಅಂತೇಳಿ ಮುಂದೂಡಿದಾರಲ್ಲ, ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಮ ಯೋಜನೆ ಇದು ಒಳ್ಳೆ ರೀತಿ ಯೋಜನೆ ಆಗೋದಿಲ್ಲ. ಈ ಯೋಜನೆ ನಿಮ್ಮ ತಲೆ ಮೇಲೆ ಚಪ್ಪಡಿ ಹೊಡೆಯುವಂತ ಯೋಜನೆ ಆಗ್ತದೆ ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಅನ್ನೋದನ್ನ ನೀವ್ಯಾರು ಮರೆಯಂಗಿಲ್ಲ. ಈ ಯೋಜನೆಯಿಂದ ಇವತ್ತು ನಮ್ಮ ರೈತರನ್ನ ಗ್ರಾಮಗಳನ್ನ ಖಾಲಿ ಮಾಡಿಸ್ಬೇಕು, ಎಲ್ಲ ಗ್ರಾಮಗಳ ರಸ್ತೆ ವಿಸ್ತರಣೆ ಮಾಡಬೇಕು, ಎಲ್ಲ ತೋಟ ತುಡಿಕೆಗಳನ್ನೆಲ್ಲ ನೆಲಸಮ ಮಾಡಬೇಕು, ಇಲ್ಲಿರ್ತಕ್ಕಂಥ ರಾಸುಗಳನ್ನೆಲ್ಲ ಮರಣ ಹೋಮ ಮಾಡಬೇಕು ಅಂತೇಳಿ ಸರ್ಕಾರ ಹೊರಟಿದೆ. ಇದು ನಮಗ್ ಬೇಕಾ ಅಂತೇಳಿ ನಮ್ಮ ಒಂದು ಭಾಗದ ಜನ ರೈತರು ಹೊರಟ್ರೆ ಅವ್ರ ಮೇಲೆ ಕೇಸ್ ಹಾಕ್ಸೋದು, ಅವರ ಜಮೀನಿಗೆ ನೋಟಿಸ್ ಕೊಡಿಸೋದು, ಅವ್ರ ಜಮೀನ ಸರ್ಕಾರಕ್ಕೆ ಫೋರ್ಫಿಟ್ ಮಾಡಿಸೋದು, ಜಿಲ್ಲಾಡಳಿತವನ್ನ ಉಪಯೋಗಿಸ್ಕೊಂಡು ಇವೆಲ್ಲವನ್ನ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ನೀವ್ಯಾರು ರೈತರು ಎದುರಂಗಿಲ್ಲ. ನಾನಿದ್ದೇನೆ ಅಂತ ಹೇಳಲಿಕ್ಕೆ ಇವತ್ತು ನಿಖಿಲ್ ಅಣ್ಣ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿರ್ತಕ್ಕಂಥದ್ದು. ಇದು ಕುಮಾರಸ್ವಾಮಿ ಅವರು ಮಾಡಿದ ಯೋಜನೆ. ನಮ್ಗೇನೋ ರೆಡ್ ಝೋನ್ ಆಗ್ಬಿಟ್ಟಿತ್ತು, ನಾವು ಪೆಟ್ರೋಲ್ ಬಂಕ್ ಮಾಡ್ಕೊಳಕ್ ಆಗ್ಲಿಲ್ಲ, ನಾವು ಸ್ಕೂಲ್ ಮಾಡಕ್ ಆಗ್ಲಿಲ್ಲ, ನಾವು ಸೋಮ ಕಟ್ಕೊಳಕ್ ಆಗ್ಲಿಲ್ಲ ಅಂತ ಭಾಷಣ ಮಾಡ್ತಾರೆ. ಎಲ್ಲ ವಿಡಿಯೋದಲ್ಲಿ ನೋಡಿದೀನಿ, ಹೌದಲ್ವಾ? ಮಾಡ್ರಪ್ಪ ನೀವು ಯಾವ ಸೌದಾನ ಕಟ್ಟಿ ಕನ್ವರ್ಷನ್ ಹಾಕಿದ್ರ? ನೀವು ಸೌದ ಕಟ್ತೀನಿ ಅಂತ ಪೆಟ್ರೋಲ್ ಬಂಕ್ ಮಾಡ್ತೀನಿ ಅಂತ ಕನ್ವರ್ಷನ್ ಹಾಕಿದ್ರ? ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿ ಕನ್ವರ್ಷನ್ ಮಾಡಬೇಕು ಅನ್ನೋದು ಜಗತ್ತ. ಈ ಯೋಜನೆಗೆ ನಾನು MLA ಆದ್ಮೇಲೆ 2018ರಲ್ಲಿ ಡಿಸೆಂಬರ್ ಬೆಳಗಾವಿ ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿದೆ. ಈಗಿರ್ತಕ್ಕಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಇದಾರಲ್ಲ, ಅವತ್ತೇ ಉತ್ತರ ಕೊಟ್ಟವ್ರೆ, ಇದು ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ನೋಟಿಫಿಕೇಶನ್ ಆಗಿಲ್ಲ, ಇದು ನೋಟಿಫಿಕೇಶನ್ ಆಗಿಲ್ಲ, ನೋಟಿಫಿಕೇಶನ್ ಆಗ್ಬೇಕ್ಮೇಲೆ ಈ ರೈತರಿಗೆ ಪರಿಹಾರ ಕೊಡುವಂತ ಪ್ರಶ್ನೆ ಇಲ್ಲ ಅಂತೇಳಿ ನಿಮ್ ಸರ್ಕಾರದವರೇ ಉತ್ತರ ಕೊಟ್ಟಿದಾರಲ್ಲ ಸ್ವಾಮಿ. ಸುಮ್ನೆ ಹೇಳ್ತೀರಾ ಕುಮಾರಸ್ವಾಮಿ ಅವ್ರ ಕೂಸಿದು, ಕುಮಾರಸ್ವಾಮಿ ಅವ್ರ ಕೂಸು ಅಂತ. ಆಯ್ತು ಬಿಡಿ, ಒಂದ್ ವೇಳೆ ಕುಮಾರಸ್ವಾಮಿ ಅವ್ರ ಕೂಸು ನೀವ್ ಯಾಕೆ ಹೆಸರು ಇಡ್ತೀರಿ? ನಿಮ್ನ ಹೆಸರಿಡಿ ಅಂತ ಬಂದು ಯಾರನ್ನ ರೈತರು ನೀವ್ ಯಾರನ್ನ ಹೋಗಿ ಕೇಳಿದ್ರ? ತಾಯಂದಿರು ಯಾರನ್ನ ಹೋಗಿ ಕೇಳಿದ್ರೇನವ? ನಮ್ ಜಮೀನ್ ಅಕ್ವೈರ್ ಮಾಡಿ ಅಂತ ಕೇಳಿದ್ರೆ ನೀವು ಹೊಸೂರು ಗ್ರಾಮದವರು? ನಿಮ್ಗಳಿಗೆಲ್ಲ ಏನೇನೋ ಪ್ಯಾಕೇಜ್ ಕೊಟ್ಬಿಡ್ತೀವಿ ಅಂತಂದ್ರೆ ನೀವು ಲೀಡರ್ಗಳಾದವರು ಯಾವತ್ತಾನ 465 ದಿವಸ ನಮ್ ಗ್ರಾಮದಲ್ಲಿ ಜನ ಹೋಗಿ ನನ್ನ ಅಣ್ತಂದಿರು, ನನ್ನ ಬಂಧು ಬಳಗ, ನನ್ಗೆಲ್ಲ ಚುನಾವಣೆಗಳಲ್ಲಿ ಹಿಂದೆ ಮುಂದೆ ಇದ್ದಂತ ಜನ ಇವತ್ತು ಕಷ್ಟ ಕಾಲದಲ್ಲಿ ಅವ್ರೆ. ಯಾವತ್ತಾನ ಒಂದ್ ದಿವಸ ಹೋಗಿ ನಾನು ಅಲ್ಲಿ ಕೂತ್ಕೋಬೇಕು, ಕಷ್ಟ ಕೇಳಬೇಕು ಅಂತ ಯಾರನ್ನ ಬಂದ್ ಕಷ್ಟ ಕೇಳವ್ರ? ಬಂದ್ರ ನಿಮ್ಮ ಕಷ್ಟಕ್ಕೆ? MLA ಬಂದಿದಾರ? ಮಿನಿಸ್ಟರ್ ಬಂದಿದಾರ? ಇವತ್ತು ನಾನು ನಿಖಿಲಣ್ಣ ಬಂದಿದ್ದೀನಿ. ನಾನ್ ಡೇ 1 ಮೊದಲನೇ ದಿನದಿಂದ ಬಂದಿದ್ದೀನಿ, ಹೌದಾ ಇಲ್ವಾ? ನಿಮ್ಮ ಹೋರಾಟಕ್ಕೆ ನಿಂತಿದ್ದೇನೆ. ನನಗೇನು ಯಾವ ಭಯನೂ ಇಲ್ಲ. ನಾನು ಯಾವ ಆಸ್ತಿ ಬೇಕಾದ್ರೆ ಕಿತ್ಕೊಳ್ಳಿ, ನನ್ನ ಮೇಲೆ ಏನ್ ಕೇಸ್ ಬೇಕಾದ್ರೆ ಹಾಕೊಳ್ಳಿ, ನಿಮ್ ಆಸ್ತಿ ಉಳಿಯೋ ವಿಚಾರದಲ್ಲಿ ನಾನು ಗುಂಡೋಡ್ಸಕ್ಕೂ ನಾನು ಎದೆ ಕೊಡಕ್ಕೂ ರೆಡಿ ಇದ್ದೀನಿ. ಬರ್ಲಿ ನನಗೆ ಗುಂಡಾಕಿ.